ಬಹಳ ಒಳ್ಳೆ ಇದೆ ಪದಾರ್ಥ ಇದು. ಚೆನ್ನಾಗಿ ತಿಂತಾ ಇದೆ ಸರ್. ನನ್ಗೆ ಸೋಲಾಪುರಿಂದ ಕಾಲ್ ಬಂತು, ನಮ್ ಕನ್ನಡಿಗರು ಮಾತಾಡಿದ್ರು ಸೋಲಾಪುರದಲ್ಲಿ. ಬಹಳ ಖುಷಿ ಆಯ್ತು. ನೀವು ಏನಾದ್ರು ಡ್ಯಾಮೇಜ್ ಮಾಡ್ಕೊಂಡ್ರೆ ನಾಳೆನೆ ನೀವು ಬಿಸಾಕಿ. ಫಸ್ಟ್ ಮಗು ನೋಡ್ಲಿಲ್ಲ ಅಂದ್ರೆ ಕುರಿ ನೋಡ್ಬೋದು, ಯಾಕಂದ್ರೆ ಅದು ಲಾಸ್ಟ್ ಟೈಮ್ ನೀವು ಬಂದಿದ್ರಾ? ಎಲ್ಲ ಖಾಲಿ ಇತ್ತು. ಇವಾಗ ಬನ್ನಿ. TMR. Yes. Complete feed for your animals. ನೋಡಿ ಎಷ್ಟು ಒಳ್ಳೆ ಪಂಚ್ ಲೈನ್ ಇಟ್ಟವ್ರೆ. ಫಾರ್ ಯೋರ್ ಆನಿಮಲ್ಸ್. ಒಂದ್ ಯಾವ್ದಾರು ಓಪನ್ ಮಾಡ್ಬೋದ ಅಣ್ಣಯ್ಯ? ಈಗ ನನಗೆ ಈ ಮೂಟೆ ಎಷ್ಟು ಕೆಜಿ ಬರುತ್ತೆ ಅಣ್ಣ? ಸರ್ 25 kg. 25 kg. 25 kg ಬರುತ್ತೆ. 25 kg ನನಗೆ ಎಷ್ಟು ಅಮೌಂಟ್ ಸರ್? ಇವಾಗ ಸದ್ಯಕ್ಕೆ ನಾವು ರಿಟೇಲ್ ಅಲ್ಲಿ 600 ರೂಪಾಯಿ ಕೊಡ್ತಾ ಇದೀವಿ ಸರ್. ರಿಟೇಲ್ ಅಲ್ಲಿ 600 ರೂಪಾಯಿ. ಅಕಸ್ಮಾತ್ ಈಗ TMR ಬೇಕು ನನಗೆ ಅಂತಂದ್ರೆ ಅವ್ರಿಗೆ ಏನ್ ಕೊಡ್ತೀರ? ಈಗ ನಾನು ಒಂದು 30-40 ಚೀಲ ಬೇಕು ಅಂದ್ರೆ 600 ರೂಪಾಯಿ ಸರ್. 600 ಫಿಕ್ಸ್ ರೇಟ್. ಜಾಸ್ತಿ ಬಲ್ಕ್ ಏನಾದ್ರು ಬೇಕಾದ್ರೆ ಒಂದು ಮಿನಿಮಮ್ ಆಗಿ ಕಂಪನಿಯಿಂದ ಏನಾದ್ರು ತಗೊಂಡ್ಬೇಕಾದ್ರೆ ನೀವು ಒಂದು ಮಿನಿಮಮ್ ಆಗಿ 12 ಟನ್ಸ್ ತಗೊಂಡ್ಬೇಕು ಸರ್. ಪ್ರೊಸೀಜರ್ ಯಾವ ತರ ಇರುತ್ತೆ ಸರ್? ಪ್ರೊಸೀಜರ್ ಏನಿಲ್ಲ ಸರ್, ನಮ್ಮ ಏರಿಯಾ ಮ್ಯಾನೇಜರ್ ಇದ್ದಾರೆ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಬರೀ 12 ಟನ್ಸ್ ಇರ್ಲೇಬೇಕು ಮಿನಿಮಮ್ ಆಗಿ. ರಿಟೇಲ್ ಅಲ್ಲಿ ಏನಾದ್ರು ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ, ಬಂದು ತಗೊಂಡು ಹೋಗಿ ನಿಮ್ ಮರಿಗೆ ಕೊಡ್ಬೋದು. ಓಪನ್ ಮಾಡ್ತಾರೆ, ಒಂದು ಬ್ಯಾಗ್ ಓಪನ್ ಮಾಡಿ. ಆಮೇಲೆ ಒಂದ್ಸಲಿ ಓಪನ್ ಮಾಡ್ಬಿಟ್ರೆ ನೀವು ಖಾಲಿ ಮಾಡ್ಬೇಕು. ಇವತ್ತೇ ಖಾಲಿ ಮಾಡ್ಬೇಕು. ಎಸ್. ಇಲ್ಲ, ಇಲ್ಲಿ ಇದು ಒಂದು ಬ್ಯಾಗ್ ಓಪನ್ ಮಾಡಿ ನೋಡಿ ಸರ್, ಈ ತರ ಇರುತ್ತೆ ಒಳಗಡೆ ಪ್ಯಾಕಿಂಗ್ ಚೆನ್ನಾಗಿ. ಸೊ ಇದು ಓಪನ್ ಮಾಡೋದಂದ್ರೆ ಇವತ್ತೇ ಹಾಕ್ಬಿಡ್ಬೇಕು. ಎಸ್. ಅಕಸ್ಮಾತ್ ನಾಳೆ ಹಾಕಿದೆ, ಇಲ್ಲ ಮಧ್ಯಾಹ್ನ ಹಾಕಿದೆ, ಮಧ್ಯಾಹ್ನ ಆಗ್ಬಹುದು, ಅಂದ್ರೆ ಇವತ್ತೇ ಹಾಕ್ಲೇಬೇಕು. ನೋಡಿ ಸರ್, ಘಮ ಘಮ ಸ್ಮೆಲ್ ಬರುತ್ತೆ ಸರ್. ಅದೇ ಇದ್ರಲ್ಲಿ ಎಲ್ಲಾ ತರದ್ದು ಕಾಳು ಕಡಿದು ಎಲ್ಲದೂ ಇರುತ್ತೆ. ಎಲ್ಲ ಇರುತ್ತೆ ನೋಡಿ ಸರ್, ಹೇಗೆ ಇರುತ್ತೆ. ಕಡ್ಡಿಗಳು ಜಾಸ್ತಿ ಇದ್ರೇನೆ ಮರಿಗೆ ಬಹಳ ಇಷ್ಟ ಆಗಿತ್ತು ನೋಡಿ ಸರ್. ಈ ತರ ಕಡ್ಡಿ ಇರ್ಲೇಬೇಕು. ಮತ್ತೆ ಪ್ರಿಸರ್ವೇಶನ್ ನೀವು ಪ್ರಾಪರ್ ಆಗಿ ಮಾಡಬೇಕು. ಮತ್ತೆ ಎಲ್ಲಿ ನಾವು ಸಿಕ್ಕಾಪಟ್ಟೆ ಈ ರೂಮ್ ಅಲ್ಲಿ ಯಾವ್ದು ಆಚೆಗಡೆ ಇಳಿ ಏನಾದ್ರು ಬಂದು ಏನಾದ್ರು ಹೋಲ್ ಮಾಡ್ಬಿಟ್ರೆ ಇಡೀ ಪೂರ್ತಿನೇ ಡ್ಯಾಮೇಜ್ ಆಗ್ಬಿಡುತ್ತೆ. ಚೀಲನಾ ಅಥವಾ ಪೂರ್ತಿ ಚೀಲನೇ ಡ್ಯಾಮೇಜ್ ಆಗುತ್ತೆ. ಏರ್ ಹೋಗ್ಬಾರ್ದು ಸರ್, ಯಾಕಂದ್ರೆ ಇದು ಏರ್ ಕಂಟೆಂಟ್ ಆಗ್ಬಾರ್ದು. ಇದಕ್ಕೆ ಈ ತರ ಪ್ರಾಪರ್ ಆಗಿ ಪ್ಯಾಕಿಂಗ್ ಎಲ್ಲ ಮಾಡಿ ನಮ್ಗೆ ಇವ್ರು ಕೊಡೋದು ಯಾರು ಕಂಪನಿಯವರು. ಓಕೆ, ಬಹಳ ಒಳ್ಳೆ ಪದಾರ್ಥ. ನಾನು ಒಂದೇ ಮಾತು ಹೇಳೋದು, ಯಾರ್ಯಾರು ಇವತ್ತು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡ್ತಾ ಇದೀರಲ್ವಾ, TMR ಗೆ ದಯವಿಟ್ಟು ಬನ್ನಿ. ಡೆವಲಪ್ಮೆಂಟ್ ಗ್ರೋತ್ ನಾನು ಏನ್ ಹೇಳಲ್ಲ, ನಿಮ್ಗೆನೆ ಅನುಭವ ಆಗುತ್ತೆ. ಸುಮ್ನೆ ನಾವು ತಗೊಂಡ್ ಹೋಗಿ ನಿಮ್ಗೆ ಎಷ್ಟು ತೂಕ ಬರುತ್ತೆ, ಎಷ್ಟು ಹಾಲು ಬರುತ್ತೆ ಎಲ್ಲ ಡೈರೆಕ್ಟ್ ಆಗಿ ಹೇಳಲ್ಲ. ತಗೊಂಡ್ ಹೋಗಿ ಇದ್ಮೇಲೆ ನೀವು ಇದು ಮಾಡಿ ಕೊಡಿ ಮರಿಗೆ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಸರ್ ನಾವೂನೇ ಯೂಸ್ ಮಾಡ್ತಾ ಇರ್ಲಿಲ್ಲ ಸರ್ ಇದು. ನಾವು ಸ್ವಲ್ಪ ರಿಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಮತ್ತೆ ಸ್ವಲ್ಪ 2-3 ಫಾರಮ್ಸ್ ಹೋಗಿ ನೋಡ್ಕೊಂಡು ಬಂದಾದ್ಮೇಲೆ ನಮ್ಗೆ ಐಡಿಯಾ ಬಂತು. ಇವತ್ತು ಬೇರೆ ಏನು ಪದಾರ್ಥ ಕೊಡಲ್ಲ ನಾವು. ಇವತ್ತು ಸುತ್ತಮುತ್ತ ಊರವರು ಬಂದು ನೋಡ್ಕೊಂಡು ತಗೊಂಡ್ ಹೋಗ್ತಾ ಇದ್ದಾರೆ ಸರ್. ಸರ್ ಬಹಳ ಒಳ್ಳೆ ಇದೆ ಪದಾರ್ಥ ಇದು, ಚೆನ್ನಾಗಿ ತಿಂತಾ ಇದೆ ಸರ್, ನಮ್ಗೆ ಇದೇ ಬೇಕು ಸರ್. ಮತ್ತೆ ಇವಾಗ ನಮ್ದು ಜಮೀನಲ್ಲಿ ಏನು ಹುಲ್ಲು ಎಲ್ಲ ಹಾಕಿದ್ರಿ, ಎಲ್ಲ ತೆಗ್ದು ಬೆಳೆ ಎಲ್ಲ ಮಾಡ್ತಾ ಇದೀವಿ ಸರ್. ಎಷ್ಟು ಜಾಗ ನಮ್ಗೆ ಸೇವ್ ಆಯ್ತು. ಇಲ್ಲಾಂದ್ರೆ ಫಸ್ಟ್ ರಾಗಿ ಹಾಕಿ, ಸೀಮೆ ಹುಲ್ಲು ಹಾಕಿ, ನೇಪಿಯರ್ ಹಾಕಿ, ರೇಷ್ಮೆ ಕಡ್ಡಿ ಹಾಕಿ ಎಲ್ಲ ಇವಾಗ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಇವ್ರಿಗೆ. ಇದ್ರ ಜೊತೆ ಏನ್ ಇದು ಹಸಿ ಇದೆಯಲ್ಲ, ಏನ್ ಮಿಕ್ಸ್ ಮಾಡ್ತಾರೆ ಇದು ಸರ್? ಇದು ಇಲ್ಲಿ ಇದೆ ನೋಡಿ ಸರ್, ಹಿಂದ್ಗಡೆನೆ ಇರುತ್ತೆ ಏನೇನ್ ಕಂಟೆಂಟ್ಸ್ ಇರುತ್ತೆ ಸರ್, ಹೇಳ್ಬಿಡಿ. ಯಾಕಂದ್ರೆ ಈಗ ತಗೋಬೇಕಂದ್ರೆ ಜನ 108 ತರ ಯೋಚನೆ ಮಾಡ್ತಿರ್ತಾರೆ. ಹೌದು, ಇದನ್ನ ಹಾಕ್ಬೇಕಂದ್ರೆ ಹೆಂಗ್ ಹಾಕ್ಬೇಕು, ನಮ್ದು ಇದಕ್ಕೆಲ್ಲ ಬರುತ್ತೆ ಇಲ್ಲ. ಈಗ ಸೈಲೇಜ್ ಅದು ತರನು ಬರುತ್ತೆ ಸರ್. ನೋಡಿ, ಪ್ಯಾಡಿ ಸ್ಟ್ರಾ ಇಲ್ಲೇ ಬಂದ, ಪ್ಯಾಡಿ, ಜವಾರ್, ಗ್ರೌಂಡ್ ನಟ್, ಕಾರ್ನ್. ಈಗ ಅದನ್ನ ಕನ್ನಡದಾಗ ಹೇಳ್ಬಿಟ್ಟ. ಪ್ಯಾಡಿ ಅಂದ್ರೆ ಭತ್ತ, ಜವಾರ್ ಏನ್ ಹೇಳ್ತೀರಾ? ಜವಾರ್ ಜೋಳ. ಇದು
ಗ್ರೌಂಡ್ ನೆಟ್, ಮತ್ತೆ ಕಾರ್ನ್ ಸೈಲೇಜ್, ಸೈಲೇಜ್ ಮಿಕ್ಸ್ ಇರುತ್ತೆ ಇದರಲ್ಲಿ. ಹೌದು ಸರ್. ಕಾರ್ನ್ ಗ್ಲೂಟಿನ್ ಫೀಡ್, ಸೋಯಾಬೀನ್ ಗೊತ್ತಾ ಸರ್ ನಿಮಗೆ? ಸೋಯಾಬೀನ್, ರೈಸ್, ಮತ್ತೆ ಕಾರ್ನ್ ಗ್ರೇನ್, ಮತ್ತೆ ವಿಟಮಿನ್ ಮಿಕ್ಸ್, ಬೈಪಾಸ್ ಫ್ಯಾಟ್, ಮತ್ತೆ ಸಿ ಸಾಲ್ಟ್ ಇರುತ್ತೆ, ಮಿನರಲ್ ಮಿಕ್ಸ್ಚರ್ ಇರುತ್ತೆ ಸರ್. ಎಲ್ಲ ಸೇರಿಸಿ TMR ಬರುದು ಸರ್. ಎಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕೋರೆ ನೋಡಿ. ಎಲ್ಲ ನಿಮ್ ಏನ್ ಮಿನರಲ್ ಮಿಕ್ಸ್ಚರ್, ಸಾಲ್ಟ್. ಇವಾಗ ಸಾಲ್ಟ್ ಯಾಕೆ ಕೊಡ್ತೀರಾ? ಮರಿಗೆ ತಿನ್ನೋ ಟೈಮಲ್ಲಿ ಟೇಸ್ಟ್ ಇರುತ್ತೆ. ನಮ್ಮ ಊಟದಲ್ಲಿ ಉಪ್ಪು ಕಡಿಮೆ ಆಗ್ಬಿಟ್ರೆ ನಮ್ಗೆ ತಿನ್ನಕ್ ಆಗಲ್ಲ. ಹೌದು, ಇದು ನನಗೊಂದು ವಾಟ್ಸ್ಆಪ್ ಮಾಡ್ಬಿಡೋಣ. ಖಂಡಿತ, ಯಾಕಂದ್ರೆ ನಾನು ಇದನ್ನ ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಹೌದು, ಡಿಸ್ಪ್ಲೇ ಮಾಡಿದಂತಂದ್ರೆ ಈಗ ನಾವು ಎಷ್ಟು ಹೇಳಿದ್ರು ಸಹಿತ ಜನ ಅಷ್ಟು ಇದು ಮಾಡ್ಕೊಳಲ್ಲ. ಈಗ ಅದನ್ನ ವಾಟ್ಸ್ಆಪ್ ಮಾಡ್ಬಿಟ್ರೆ ಇಂತಿಂತವಿದ ಅಂತ ಒಂದು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಅಕಸ್ಮಾತ್ ಈಗ ನನಗೆ TMR ಬೇಕಾತಂದ್ರೆ ಇಲ್ಲೇ ಬಂದು ತಗೋಬೇಕಾ ಅಥವಾ ಕಾಂಟ್ಯಾಕ್ಟ್ ಮಾಡ್ಬೇಕಾ ಯಾರನ್ನಾದ್ರು? ಯಾರಾದ್ರೂ ದೂರ ಇರ್ತಾರೆ ನೋಡಿ, ಬಳ್ಳಾರಿ, ಹೊಸಪೇಟೆ, ನನಗೆ ಸುಮಾರು ಕಾಲ್ಸ್ ಬಳ್ಳಾರಿ ಮತ್ತೆ ದಾವಣಗೆರೆ ಇಂದ ಬಹಳ ಬಂತು. ಇವತ್ತು ನೋಡಿ ಸರ್, ನಮ್ಮ ಬರೀ ನಾವು ಟಿವಿನಲ್ಲಿ ಏನ್ ತೋರಿಸ್ತೀರಾ, ಬೆಂಗಳೂರು. ಯಾಕಂದ್ರೆ ಬೆಂಗಳೂರು ನಮ್ಮ ರಾಜಧಾನಿ. ಅಂದ್ರೆ ಯಾರು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಯಾರು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಅಂದ್ರೆ ನನ್ಗೆ ಒಂದು ಐಡಿಯಾ ಬಂತು, ಬಹಳ ಟ್ಯಾಲೆಂಟ್ ಇದೆ ಸರ್. ಸರ್, ಬರೀ ಇವ್ರಿಗೆ ಒಂದು ಗೈಡ್ ಮಾಡ್ಬೇಕು ಅಷ್ಟೇ. ಹೌದು, ಬಳ್ಳಾರಿ, ಹೊಸಪೇಟೆ ಮತ್ತೆ ವಿಜಯನಗರ ಇಂದ ಬಂದಿರೋದು ಕಾಲ್ಸ್ ನಾನು ಹೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ. ಎಷ್ಟು ಒಳ್ಳೆ ಏಜ್ ಹುಡುಗರು, ಜಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಿ. ಅಂದ್ರೆ ನಾನು ಈ ಮಾತು ಕೇಳಿ ನಾನು ಇನ್ಸ್ಪಿರೇಷನ್ ಆಗ್ಬಿಟ್ಟೆ. ಏನಪ್ಪಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ಇಡೀ ಕರ್ನಾಟಕದಲ್ಲಿನೇ ಇದೆ ಟ್ಯಾಲೆಂಟ್. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಇಷ್ಟ ಆಯ್ತು ನನ್ಗೆ. ಒಳ್ಳೆ ಕಾಲ್ಸ್ ಬಂತು ಸರ್. ಅಂದ್ರೆ ಬಹಳ ಒಳ್ಳೆ ಇನ್ಫಾರ್ಮೇಶನ್ಸ್ ಕೇಳಿದ್ರು. ಮತ್ತೆ ನಮ್ಮ ಈ ಬಿಜಾಪುರ್ ಸೈಡ್ ತನಕ ನಮ್ಮ ಗಡಿ ಪ್ರದೇಶ ಏನಿರುತ್ತೆ, ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ, ನನ್ಗೆ ಸೋಲಾಪುರಿಂದ ಕಾಲ್ ಬಂತು. ನಮ್ ಕನ್ನಡಿಗರು ಮಾತಾಡಿದ್ರು ಸೋಲಾಪುರಲ್ಲಿ. ಬಹಳ ಖುಷಿ ಆಯ್ತು. ಎಲ್ಲಿಂದ ಕಾಲ್ ಮಾಡಿ, ಸರ್ ಈ ತರ ನಾವು ಮಾಡ್ಬೇಕು, ಈ TMR ಬಗ್ಗೆ ನಮ್ಗೇನ ಐಡಿಯಾ ಕೊಡಿ ಸರ್, ನಮ್ಗೆ ಗೊತ್ತಿಲ್ಲ, ಬರೀ ನಾವು ಇದೇ ಹಳೆ ಐಟಮ್ ಹಾಕೊಂಡು ಇರ್ತೀವಿ. ಮತ್ತೆ ರಾಯಚೂರಿಂದ ಮತ್ತೆ ಉಡುಪಿ, ಇಡೀ ಕರ್ನಾಟಕದಿಂದ ಬಂತು ನನ್ಗೆ ಬಹಳ ಕಾಲ್ಸ್. ಈಗ ನನಗೊಂದು 10 ಏನು ಕುರಿಗಳಿದಾವೆ, ಇಲ್ಲಾಂದ್ರೆ ಒಂದು 10 ದನಗಳಿದಾವೆ, ಹಸುಗಳಿದಾವೆ. ಸೊ ಎಷ್ಟು TMR ಹೋಗುತ್ತೆ ಸರ್? ಸರ್ ಈಗ ಕುರಿಗಳು ಮಾತಾಡೋಣ. 10 ಕುರಿಗೆ ಎಷ್ಟು ಚೀಲ ಹೋಗ್ಬೋದು ಸರ್? ಒಂದ್ ಚೀಲ ಸಾಕು ಸರ್. ಒಂದ್ ಚೀಲ ಸಾಕು ಪರ್ ಡೇ? 2 ದಿನ ಒಂದ್ ಚೀಲ ಸಾಕು. 2 ದಿನಕ್ಕೆ ಒಂದ್ ಚೀಲ ಸಾಕು. ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಸರ್. 2 kg ಒಂದ್ ಮರಿಗೆ, 10 ಮರಿಗೆ ಎಷ್ಟಾಯ್ತು ಸರ್? 20 kg. 20 kg ಒಂದ್ ದಿನಾಗೆ. ಅನದರ್ 5 kg ನಾಳೆ ಹಾಕ್ತೀನಿ. ಓಕೆ, ನನ್ ಪ್ರಕಾರ 20ನೇ ತಿನ್ನಲ್ಲ, ಮಿನಿಮಮ್ ಆಗಿ ಒಂದು 16 ಇಂದ 17 kg ತಿನ್ನಲ್ಲ ಸರ್. ಅಂದ್ರೆ ನಮ್ದು ಅಂದ್ರೆ ಒಂದು 3 ಇಂದ 4 kg ತಿನ್ನುತ್ತೆ ಅನ್ನೋ ತರಕ್ಕೆ ನಾವು ಮಾತಾಡೋದಾದ್ರೆ. ಒಂದು ಇಟ್ಕೊಳ್ಳಿ ಸರ್, ಒಂದು 20 kg ಇಟ್ಕೊಳ್ಳಿ. ನಾಳೆ ಸ್ವಲ್ಪ 5 kg ನಾಳೆ ಯೂಸ್ ಮಾಡ್ಬೋದು. ಕರೆಕ್ಟ್ ಆಗಿ ನೀವು ಕಟ್ ಮಾಡ್ಬೇಕು, ಕಟ್ಟಿ ಇಟ್ಕೊಳ್ಬೇಕು. ಏನು ಒಳಗಡೆ ಇದು ಹೋಗ್ಬಾರ್ದು. ಏರ್ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಇದಕ್ಕೆ ಸರ್. ಇದು TMR ಬಹಳ ಒಳ್ಳೆ ಪದಾರ್ಥ. ಎಲ್ಲರಿಗೆ ನಾನು ಇದೇ ಹೇಳೋದು. ಹೌದು, ನಾವು ಅಪ್ಗ್ರೇಡ್ ಆಗ್ಬೇಕು. ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ ತಗೊಳಕಿನ ಒಂದ್ರಲ್ಲೇ ಎಲ್ಲ ಸಿಗುತ್ತೆ. 600 ರೂಪಾಯಿಗೆ ಒಂದು ಚೀಲ, 25 kg ಒಂದ್ ಚೀಲ ಸಿಗುತ್ತೆ. ಅದ್ರಲ್ಲಿ ನಾವು ಮೇಂಟೈನ್ ಮಾಡ್ಕೋಬಹುದು. 10 ಜಾಗ ಯಾಕೆ ಸರ್ ಓಡಾಡ್ತೀರಾ? ಒಂದೇ ಜಾಗದಲ್ಲಿ ಎಲ್ಲ ಜಾಗದಲ್ಲಿ ಸಿಗುತ್ತಲ್ವಾ? ಇವತ್ತು ದೊಡ್ಡ ಮಾಲ್ಸ್ ತಗೊಳ್ಳಿ. ಇವತ್ತು ನಾನು ಒಂದೇ ಮಾತು ಹೇಳೋದು, ಅಗ್ರಿಕಲ್ಚರ್ ಏನಿದೆ ಇವತ್ತು ನಾವು ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು, ಒಂದು ರೇಂಜ್ಗೆ ತಗೊಂಡ್ ಹೋಗ್ಬೇಕು. ಇವತ್ತು ಬರೀ ಕಂಪನೀಸ್, ಬರೀ ಮಾಲ್ಸ್ ಗಳು ಎಲ್ಲ ಮಾತಾಡ್ತಾರೆ ಸರ್. ಇವತ್ತು ನಮ್ಮ ಅಗ್ರಿಕಲ್ಚರ್ ನೋಡಿದ್ರೆ ಒಳ್ಳೆ ಇದು ಇದೆ, ಅಪರ್ಚುನಿಟಿ. ಮಾಲ್ಸ್, ಕಂಪನೀಸ್ ಇಂದಾನೆ ಮುಂದೆ ಹೋಗ್ಬೋದು ನಾವು ಸರ್. ನೀವು ಕಂಪನಿದಲ್ಲಿ ಕೆಲಸ ಮಾಡಿ ಬಹಳ ಖುಷಿ. ನಮ್ಗೆ ಊಟ ಬೇಕೇ ಅಲ್ವಾ ನಿಮ್ಗೆ? ಯಾರಾದ್ರೂ ಇರ್ಲಿ, ಶ್ರೀಮಂತರಿರ್ಲಿ, ಬಡವರಿರ್ಲಿ, ಎಲ್ಲರಿಗೂ ಊಟ ಬೇಕಲ್ವಾ? ಊಟ ಯಾರು ಕೊಡೋದು? ನಮ್ಮ ವ್ಯವಸಾಯದಿಂದಾನೇ ಬರೋದು. ಈಗ ಒಂದು ಚೀಲ ಎಷ್ಟು ದಿವಸದವರೆಗೂ ನಾನು ಇಡಬಹುದು ಸರ್? ಆರಾಮ ನೀವು 2 ತಿಂಗಳಿಂದ 3 ತಿಂಗಳ ತನಕ, 2 ತಿಂಗಳಿಂದ 3 ತಿಂಗಳವರೆಗೆ ಆರಾಮ ಇಡ್ಬೋದು. ಅಂದ್ರೆ ಒಂದು ಕಂಪಲ್ಷನ್ ಏನಂದ್ರೆ ಡ್ಯಾಮೇಜ್ ಆಗ್ಬಾರ್ದು, ಏರ್ ಒಳಗಡೆ ಹೋಗ್ಬಾರ್ದು. ನೀವು ಏನಾದ್ರು ಡ್ಯಾಮೇಜ್ ಮಾಡ್ಕೊಂಡ್ರೆ ನಾಳೆನೆ ನೀವು ಬಿಸಾಕ್ಬೇಕು. ಎಲ್ಲ ಫಂಗಸ್ ಎಲ್ಲ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತೆ. ಇದಕ್ಕೆ ನೀವು ಕರೆಕ್ಟ್ ಆಗಿ ನೋಡಿ, ಪ್ಯಾಕಿಂಗ್ ಎಷ್ಟು ಗಟ್ಟಿ ಇರುತ್ತೆ. ನೀವು ಬಂದು ಟಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಇಲ್ಲಿ ಏನನ್ನೋದೇನಿಲ್ವ ಇಲ್ಲ. ನಮ್ಮ ಬನ್ನಿ ಸರ್, ನಮ್ಮ ಚಂದ್ರಣ್ಣ ನೋಡಿ, ಇವ್ರದ್ದು
TMR ಹ್ಮ್ TMR ಹಾಕೊಂಡು ಹೋದ್ರೆ ಟಿ ಶರ್ಟ್ ಹಾ ಹಾ ನೋಡಿ ಏನೇನಿದೆ ನೋಡಿ. ನಿಮ್ಗೆ ಇವಾಗ ಐಡಿಯಾ ಸಿಕ್ತು. ಕಾನ್ಸಂಟ್ರೇಟ್ಸ್, ಸಪ್ಲಿಮೆಂಟ್ಸ್, ಡ್ರೈ ಪೌಡರ್ ಮತ್ತೆ ಗ್ರೀನ್ ಪೌಡರ್ ಎಲ್ಲ ಸೇರಿಸಿ TMR. ಇವರೇ ನಮ್ಮ ಫಾರ್ಮ್ ನೋಡ್ಕೊಳ್ಳೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಣ್ಣ? ಸರ್ ಇವ್ರು ಕೆಲಸ ಮಾಡಲ್ಲ, ಇವರು ನಮ್ಮ ಫ್ಯಾಮಿಲಿ. ನಾವು ಎನಿ ಟೈಮ್ ನಾನು ನಮ್ಮ ಯಾರ್ಯಾರು ಇಲ್ಲಿ ವರ್ಕ್ ಮಾಡ್ತಾರೆ ಮಾತು ಹೇಳೋದು, ಇವ್ರು ನಮ್ಮ ಫ್ಯಾಮಿಲಿ ಸರ್. ಸುಮಾರು 20-25 ವರ್ಷದಿಂದ ನಮ್ ಹುಡುಗಾಟ, ಬಹಳ ನಮ್ಗೆ ಸಪೋರ್ಟ್. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಇವರಿಂದಾನೇ ಮಾಡ್ತಾ ಇರೋದು. ಇವ್ರ ಹೆಸರು ಬಂದು ಚಂದ್ರಣ್ಣ, ಇದೇ ಊರು ಬಗನಾಡೋರು. ಅಂದ್ರೆ ಬಹಳ ಕಾಳಜಿ ಕೆಲಸ ಮೇಲೆ, ಮತ್ತೆ ನಮ್ಮಿಂದಾನೇ ನಮ್ಗೆ ಬಹಳ ಐಡಿಯಾಸ್ ಕೊಡ್ತಾರೆ ಹೀಗೆ ಮರಿಗೆ ಸಾಕೋದು. ಯಾಕಂದ್ರೆ ಇವ್ರು ಹುಟ್ಟಿ ಬೆಳೆದಿರೋದು ಎಲ್ಲಾ ರೈತ ಕುಟುಂಬ. ನಾವು ನೋಡಿ ಸರ್, ನಮ್ಮ ತಾತ ಇದ್ರು, ಯಾರು ನಮ್ ತಾತ ವ್ಯವಸಾಯ ಮಾಡ್ಕೊಂಡು, ನಮ್ಮ ಅಪ್ಪ ಮಾಡಿಲ್ಲ, ನಾನು ಮಾಡಿಲ್ಲ. ಇವತ್ತು ನಮ್ಮ ಚಂದ್ರಣ್ಣ ಇಂದ ಒಂದು ಸಹಾಯ ಆಯ್ತು ಹೇಗೆ ವ್ಯವಸಾಯ ಮಾಡ್ಬೇಕು ಅಂತ. ನಮ್ಗೆ ಒಂದು ಗೈಡ್ಲೈನ್ಸ್ ಮಾಡ್ತಾರೆ. ಬಹಳ ಜನ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ನೋಡಿ, ಅದ್ನಲ್ಲಿ ನೋಡಿ. ನೋಡ್ಕೊಳ್ಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ನಾವು ಮಾಡ್ಬೇಕು. ಪ್ರಾಕ್ಟಿಕಲ್ ನಾಲೆಜ್ ಇರೋ ಹತ್ರ ಇದೆ. ಇವ್ರು ನಮ್ಗೆ ಇದು ಮಾಡ್ತಾರೆ, ಸಹಕಾರ, ಸಪೋರ್ಟ್. ನಾನು ಎಲ್ಲ ಯಾರ್ಯಾರು ತೋಟದಲ್ಲಿ ವರ್ಕರ್ಸ್ ಇದ್ದಾರೆ ಫ್ಯಾಮಿಲಿ ತರ ಟ್ರೀಟ್ ಮಾಡಿ. ಓಕೆ, ಫ್ಯಾಮಿಲಿ ಯಾವಾಗ ಇವ್ರಿಗೆ ಫೀಲ್ ಆಗುತ್ತೆ, ಇದು ನನ್ ತೋಟ ಬರ್ಬೇಕು ಇವ್ರಿಗೆ. ಇವ್ರು ಸಂಬಳ ಕೊಡ್ತಾರಪ್ಪ, ನಾನು ಬರೀ ಸುಮ್ನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀರಿ, ಈ ತರ ಇರಬಾರ್ದು. ನನ್ ತೋಟ ಫೀಲ್ ಬರ್ಬೇಕು ಒಳಗಡೆಯಿಂದ. ಓಕೆ, ಈ ತರ ನೀವು ನೋಡ್ಕೊಳ್ಬೇಕು ನಮ್ಮ ವರ್ಕರ್ಸ್ಗೆಲ್ಲ. ಈಗ ಎಷ್ಟು ವರ್ಷದಿಂದ ಇದ್ರಣ್ಣ? ಸರ್ ಎಷ್ಟು ವರ್ಷದಿಂದ ಈಗ ನಾವು ಒಂದು ಈ ಅಣ್ಣಾರಿ ಜಮೀನ್ ತಾಣದಿಂದಾನೆ ಇಲ್ಲೇ ಅದೇ 20 ವರ್ಷ ಆಯ್ತು ಇಲ್ಲೇ ಅದೇ. ಹೆಂಗ ಇದೆ ಅಣ್ಣ ಫೀಲಿಂಗ್? ಹೆಂಗಿದೆ? ನಿಮ್ ತೋಟ ತರ ಇದೆಯಾ, ಬೇರೆಯವ್ರ ತೋಟ ತರ ಇದೆಯಾ? ಇಲ್ಲ, ಅವರು ಜಮೀನ್ದಾರ್ಗೆ ನಮ್ದೆಲ್ಲ ಅಂದ್ಕೊಂಡವ್ರೆ, ನಾವ್ ನಮ್ದು ಅಂದ್ಕೊಂಡಿದೀವಿ. ಯಾಕಂದ್ರೆ ಬೆಂಗಳೂರು ನಾಗಿರೋದ್ರಿಂದ ಇಲ್ಲೇ ಬಿಟ್ಟು ಹೋಗ್ತಾರಲ್ಲ ಎಲ್ಲ. ನಮ್ ಸ್ವಂತ ಜಮೀನ್ಗಿಂತಲೂ ಒಡನಾಟಲ್ಲ, ನಾವ್ ಇಲ್ಲೇ ಫ್ಯಾಮಿಲಿ ಎಲ್ಲ ಇರ್ತೀವಿ. ಇಲ್ಲೇ ಇರ್ತೀನಣ್ಣ. ಇಲ್ಲೇ ಊರ್ ಪಕ್ಕ ಐತಿ. ಅಂದ್ರೆ ಇಲ್ಲಿ ಮನೆ ಮಾಡ್ಕೊಂಡಿದ್ರ ಅಥವಾ ಅಲ್ಲಿ ಊರಲ್ಲಿ ಇದ್ರ? ಊರಲ್ಲಿ ಮನೆ ಐತಿ. ಇವಾಗ ಕುರಿ ಇರೋದ್ರಿಂದ ಇಲ್ಲೇ ಯಾವಾಗ್ಲೂ ಇಲ್ಲೇ ಇರ್ತೀವಿ. ಈ ಕುರಿ ಸಾಕಣೆ ಬಗ್ಗೆ ನಿಮ್ದೇನೋ ನನಗೆ ಈಗ, ಯಾಕಂದ್ರೆ ಇವ್ರು ಬೆಂಗಳೂರು ಇದ್ಕೊಂಡ್ ಕೆಲಸ ಮಾಡಿದವ್ರು, ಈ ಕುರಿ ಸಾಕ್ಬಿಟ್ಟವ್ರೆ. ಏನಪ್ಪ ಬೆಂಗಳೂರು ಇದ್ಕೊಂಡು ಏನು ಕುರಿ ಸಾಕಿದ ಅನ್ಸುತ್ತಾ ಅಥವಾ ಏನು ಚೆನ್ನಾಗೈತೆ ಇಲ್ಲ, ಚೆನ್ನಾಗೈತೆ. ಅದು ಶ್ರದ್ಧೆ ಇಂಪಾರ್ಟೆಂಟ್. ಕುರಿ ಅಂದ್ರೆ ನಮ್ಗಿಂತ ಇಂಪಾರ್ಟೆಂಟ್. ಫಸ್ಟ್ ಮಗು ನೋಡ್ಲಿಲ್ಲ ಅಂದ್ರೆ ಕುರಿ ನೋಡ್ಬೋದು. ಯಾಕಂದ್ರೆ ಅದು ನಮ್ಮ ಮಗು ಎಲ್ಲಾದ್ರೂ ಕಾಸ್ತಂಡು ಅಂಗಡಿನಲ್ಲಿ ಏನಾದ್ರು ತಂದು ತಿನ್ನುತ್ತೆ. ಇದು ತಂದು ಫ್ರೀಡಮ್ ಇಲ್ಲ ಕೂಡಾಕಿ ಇರ್ತೀವಿ. ಅದಕ್ಕೆ ನಾವೇ ನೋಡ್ಬೇಕಲ್ಲ ಅನ್ನ. ಅದಕ್ಕೆ ಅದ್ ಮುತುವರ್ಜಿದ್ರೆ ನಮ್ಗೆ ಕಾಸು ಕೊಡುತ್ತೆ. ಚೆನ್ನಾಗ್ ಅನ್ಸುತ್ತೆ. ನಮ್ಗೆ ತುಂಬಾ ಖುಷಿ. ಹಂಗಾರೆ ಈಗ ಬೇರೆ ಯಾರು ಸಾಕಿದ್ರೆ ಸಾಕ್ಬೋದು. ಸರ್ ಇನ್ನೊಂದು ಸಾಕು, ಇವ್ರ ಮಗ ಇದ್ದಾರೆ SLC ನಲ್ಲಿ 88%. ಓ ಸೂಪರ್. ನೋಡಿ, ಇವತ್ತು ನಾವು ಏನ್ ಹೇಳ್ತೀವಿ, ಎಜುಕೇಶನ್ಗೆ ರೈತರು ಇವತ್ತು ಮುಂದೆ ಇದ್ದಾರೆ ಸರ್. ಮಗ ಫಸ್ಟ್ ಇಯರ್ PUC ಮಾಡ್ತಾನೆ PCMB ನಲ್ಲಿ. ಹೌದು, ಈ ಹುಡುಗಂದು ಒಂದು ವಿಷನ್ ಇದೆ, ನಾನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಹೋಗ್ಬೇಕು. ಇವತ್ತು ರೈತರು ಎಲ್ಲ ಮುಂದೆ ಬರ್ತಾವ್ರೆ ಸರ್ ಎಜುಕೇಶನ್ಗೆ. 88%. ಇವಾಗ ಮಗ CET ಮತ್ತೆ JEE ನೆಕ್ಸ್ಟ್ ಇಯರ್ ಇಂದ ರೆಡಿ ಆಗ್ತಾನೆ, ಸೆಕೆಂಡ್ PUC. ಆಮೇಲೆ ಒಳ್ಳೆ ಇಂಜಿನಿಯರಿಂಗ್ ಇರ್ಲಿ, ಡಾಕ್ಟರ್ ಇರ್ಲಿ. ಇದು ಒಂಥರ ನನ್ಗೆ ಖುಷಿ. ಯಾಕಂದ್ರೆ ಇವತ್ತು ನಮ್ಮ ರೈತರ ಮಕ್ಕಳಿರ್ಲಿ, ಬಡವರ ಮಕ್ಕಳರು ಮುಂದೆ ಬರ್ಬೇಕು. ಇವತ್ತು ಬಡವರ ಮಕ್ಕಳರು ಮುಂದೆ ಬಂದ್ರೆ ನಮ್ಗೆ ಬಹಳ ಖುಷಿ ಸರ್. ಇದೇ ಇಂಪಾರ್ಟೆಂಟ್. ನಾವು ಯಾವ್ದು ಶ್ರೀಮಂತರ ಇರಲಿಲ್ಲ, ನಾವು ಒಂದು ಬಡವ ಕುಟುಂಬದಿಂದಾನೆ ಬಂದು ಪರಿಶ್ರಮ ಪ್ರಯತ್ನ ಯಾವ್ದು ಕೆಲ್ಸಕ್ಕೆ ನಾವು ಕಷ್ಟದಿಂದ ನೋಡ್ಬಾರ್ದು ಸರ್. ಹೋಗಿ ನಮ್ಮ ಚಂದ್ರಣ್ಣ ಇವತ್ತು ಇವರು ಸ್ವಲ್ಪ ಕಡಿಮೆ ಓದಿದ್ದಾರೆ ಅಂದ್ರೆ ಇವ್ರ ಮಗನ್ಗೆ ಬೆಸ್ಟ್ ಆಫ್ ಬೆಸ್ಟ್ ಎಜುಕೇಶನ್ ಕೊಡ್ಬೇಕು. ಇದಕ್ಕೆ ನಾನು ಒಂದೇ ವಿನಂತಿ ಸರ್ಕಾರ ಆಗಿ, ಸರ್ ನೀವು ಫ್ರೀ ಎಜುಕೇಶನ್ ಮಾಡಿ ಸರ್, ಅಷ್ಟೇ. ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್ ಕೊಡಿ ಸರ್, ಇನ್ನೂ ಬಹಳ ಖುಷಿ ಆಗುತ್ತೆ ಸರ್. ಬೇರೆ ಏನ್ ಬೇಡ ಸರ್. ತುಂಬಾ ಧನ್ಯವಾದ ಅಣ್ಣಯ್ಯ. ಯಾಕಂದ್ರೆ TMR ಬಗ್ಗೆ ತುಂಬಾ ಕೇಳ್ತಾ ಇದ್ರು, TMR ಬಗ್ಗೆ ಹೆಂಗೆ ಏನು ಎತ್ತ ಅಂತ. ಸೊ ಸಂಪೂರ್ಣವಾದ ಮಾಹಿತಿ ಕೊಟ್ರಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ಯಾರೇ ಕಾಲ್ ಮಾಡ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಿ, ಗೈಡ್ಲೈನ್ಸ್ ಹೇಳಿ ಯಾವ ತರ ಏನು ಅಂತ. ಈಗ ಯಾರೋ ಚೀಲ ಬೇಕು, ನನಗೊಂದು 10 ಚೀಲ ಬೇಕು, 20 ಚೀಲ ಬೇಕು ಅನ್ನೋರ್ಗು ಸಹಿತನು ಅವ್ರ ಕಾಂಟ್ಯಾಕ್ಟ್ ಇಲ್ಲಿದೆ ಕೊಟ್ಟಿರ್ತೀನಿ. ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಕೊಡಿ ಅಣ್ಣಯ್ಯ. ಹಂಗೆ ಕುರಿ ಸಾಕಾಣಿಕೆ ಬಗ್ಗೆನು ಈಗ ನೀವಿಲ್ಲಾದ್ರೂ ಇವ್ರದ್ದು ನಂಬರ್ ಹಾಕಿರ್ತೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ರಿ. ಖಂಡಿತ. ತುಂಬಾ ಧನ್ಯವಾದ ಅಣ್ಣಯ್ಯ.
ತಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೋಟ್ರೇಶ್ವರೇ.